ಸೊ ಯು ಮೀನ್ ಟು ಸೇ ಒಂದು ಅನುಷ್ಠಾನ ಮಾಡಬೇಕು ಅಂತಂದರೆ ಒಬ್ಬ ಮನುಷ್ಯ ಈಗ ನೋಡ್ತಿರೋನು ನಾನು ನಾಳೆಯಿಂದ ಅನುಷ್ಠಾನ ಶುರು ಮಾಡಬೇಕು. ಹೌ ಈ ಶುಡ್ ಸ್ಟಾರ್ಟ್? ಸಿಂಪಲ್. ಅವರು ಆಸ್ ಸಿಂಪಲ್. ಯಾಕೆಂದ್ರೆ ನಾವು ಡೈರೆಕ್ಟ್ ಆಗಿ ಸೆಕೆಂಡ್ ಫ್ಲೋರ್ ಇಂದ ಪ್ರಾಕ್ಟೀಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲಿದ್ದೀವಿ ಅಲ್ಲಿಂದನೇ ಸಾಧ್ಯ ಮಾಡ್ಬೇಕು. ಯಾಕೆಂದ್ರೆ ಮನ್ಸ್ ವಿಲ್ ಮೇಕ್ ಇಟ್ ಇಂಪಾಸಿಬಲ್. ಹೈಯರ್ ಪ್ರಾಕ್ಟೀಸ್ ಆಲ್ರೆಡಿ ತಗೊಂಡ್ಬಿಟ್ರೆ. ಸೊ ಆಸ್ ಸಿಂಪಲ್ ಆಸ್ ಶ್ಲೋಕ ಚಾಂಟಿಂಗ್. ಪ್ರತಿದಿನ ಹೋಗಿ ಸ್ನಾನ ಮಾಡಿ, ಇಂಥ ಟೈಮಿಗೆ ಸ್ನಾನ ಮುಗಿಸಿ, ಊಟದ ಮೊದಲು ತಿಂಡಿಗೂ ಮೊದಲು ಸ್ನಾನ ಮಾಡಿ, ದೇವರಿಗೆ ದೀಪ ಹಚ್ಚಿ, ಒಂದಷ್ಟು ಶ್ಲೋಕ ಹೇಳಿ, ನಿಮಗೆ ನಾಮ ಜಪ ಯಾವ್ದಾದ್ರು ಗೊತ್ತಿತ್ತು ಅಂದರೆ ಅದನ್ನು ಕುತ್ಕೊಂಡು ಮಾಡೋದು. ಸ್ಟಾರ್ಟಿಂಗಲ್ಲಿ ಎಲ್ಲ ಕಷ್ಟ ಅನಿಸುತ್ತೆ, ಮನ್ಸು ಕೂರೋದಿಲ್ಲ, ಅದೆಲ್ಲ ಹೌದು. ಅದ್ರ ಥ್ರೂನು ಪ್ರಾಕ್ಟೀಸ್ ಮಾಡಬೇಕು. ಒಂದು 15 ದಿನ 20 ದಿನ ಅವ್ರ ಮನ್ಸು ಚೇಂಜ್ ಆಗೋದನ್ನ ಅವರೇ ನೋಡ್ಬಿಡ್ತಾರೆ. ಅದಾದಮೇಲೆ ಅವ್ರಿಗೆ ಯಾರ್ಯಾರು ಗುರುಗಳು ಸಿಕ್ಕಿದ್ರು ಅಂದರೆ ಅವರು ಮಂತ್ರದ ಯಾವುದೋ ಜಪ ತೊಗೊಳ್ಬೋದು. ಇಲ್ಲ ಅಂದರೆ ಅವ್ರಿಗೆ ಏನು ನಾಮ ಜಪ ಏನು ಗೊತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಐ ಫೀಲ್ ಲೈಕ್ ಹಾಗೆಲ್ಲಾದರೂ ಅವರು ತುಂಬ ಸೀರಿಯಸ್ ಆಗಿಬಿಟ್ರು ಅವ್ರ ಅನುಷ್ಠಾನದಲ್ಲಿ ಅಂದರೆ ದ ನೇಚರ್ ವಿಲ್ ಮೇಕ್ ಶ್ಯೂರ್ ಅವ್ರಿಗೆ ಹೆಂಗೋ ಒಂದು ಹೆಲ್ಪ್ ಸಿಕ್ಕೇ ಸಿಗುತ್ತೆ. ಐ ನೋ ಇಟ್ ಫೀಲ್ಸ್ ಲೈಕ್ ಒಂಥರ ಫ್ಯಾನ್ಸಿ ಅನಿಸುತ್ತೆ, ಬಟ್ ಇಟ್ಸ್ ನಾಟ್. ಇಟ್ ಈಸ್ ವೆರಿ ಪ್ರಾಕ್ಟಿಕಲ್. ಒಬ್ಬ ಮನುಷ್ಯನ ಮನಸ್ಸು ಏನೋ ಒಂದನ್ನು ತುಂಬ ಸ್ಟ್ರಾಂಗ್ ಆಗಿ ಬೇಕು ಅಂತ ಇದೆ ಅಂತ ಅಂದರೆ, ಮನಸ್ಸು ಅಂದರೆ ಎಲ್ಲ ಆಸ್ಪೆಕ್ಟ್ ಆಫ್ ಮನಸ್ಸು, ಎಮೋಷ್ನಲಿ ಎಲ್ಲ ಕಡೆಯಿಂದ ಅವ್ರಿಗೆ ಬೇಕು ಅಂತ ಅನಿಸಿದ್ರೆ ಆ್ಯಂಡ್ ಅವರ ಒಂದು ಮನಸ್ಸು ದೇಹ ಅದಕ್ಕೆ ರೆಡಿ ಹಾಕ್ಕೊಂಡು ಬಂತು ಅಂದರೆ, ಅವ್ರಿಗೆ ಯಾವ ಮಾರ್ಗದಲ್ಲಿ ಯಾವ ಮಾರ್ಗದರ್ಶನ ಬೇಕು ಅದು ಯಾರಿಂದ ಬೇಕು ಅವರಿಂದ ಸಿಕ್ಕೇ ಸಿಗುತ್ತೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.